ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ದು 1 ಎಕರೆ ತಿಮ್ಲಾಪುರ ಗ್ರಾಮದಲ್ಲಿತ್ತು. ಹೋಗಿ ನೋಡಿದರೆ ಎಲ್ಲ ಹಗದು ಬಿಟ್ಟಿದ್ದಾರೆ. ಲಾಸ್ಟ್ ಮೂಮೆಂಟ್ನಲ್ಲಿ ನಮ್ಮ ಬ್ರದರ್ನ ಕಳಿಸಿದರೆ ಅವ್ರು ನಿಮ್ದು ಎಲ್ಲೈತೆ ಜಮೀನು, ನಿಮ್ದು ಎಲ್ಲ ಏನೇನೋ ಪೇಪರ್ ಇದ್ದರೆ ತಾಂಬ ಅಂತ ಹೇಳಿದ್ದಾರೆ. ನಮ್ಮದು ಜಮೀನು ಬಟ್ಟು ಸರ್ವೆ ನಂಬರ್ 51 A1 A2 ಇದೆ. ಅದು ನಮ್ಮದೇ ಸಂಪೂರ್ಣ 1 ಎಕರೆ ಜಮೀನೆಲ್ಲ ಅಗದು ಹಾಳು ಮಾಡಿಬಿಟ್ಟಿದ್ದಾರೆ ಸರ್. ಅವರು ನಮಗೆ ನ್ಯಾಯ ಕೊಡಿಸ್ಬೇಕಂತ ಪೊಲೀಸ್ ಸ್ಟೇಷನಲ್ಲಿ SP ಸಾಹೇಬರಲ್ಲಿ DC ಸಾಹೇಬರಲ್ಲಿ ಮನವಿ ಕೇಳಿದ್ವಿ. DMG ಸಾಹೇಬರು ಕೂಡ ನೋಡಿ ಕಂಪ್ಲೇಂಟ್ ತೊಗೊಂಡಿದ್ದಾರೆ, ಬಂದು ಎಲ್ಲ ಅಳತೆ ಮಾಡಿಕೊಂಡು ಹೋಗಿದ್ದಾರೆ. ನಾನು ರಿಪೋರ್ಟ್ ಮಾಡ್ತೀನಪ್ಪ, ಅವರಿಗೆ ಕಂಪ್ಲೇಂಟ್ ಹಾಕ್ತೀನಿ, ನಿಮಗೆ ನ್ಯಾಯ ಕೊಡಿಸ್ತೀನಿ, ದಂಡ ವಿಧಿಸಿ ಅಂತ ಹೇಳಿದ್ದಾರೆ. ಇನ್ನು ಇದುವರೆಗೆ ಏನು ಫೋನು ಏನು ಬಂದಿಲ್ಲ DMG ಆಫೀಸಿಂದ. ನಾವು ಅದಕ್ಕೋಸ್ಕರ ನ್ಯಾಯ ಕೇಳೋಕ್ಕೆ ಇದನ್ನು ಕೇಳ್ಕೊಳಕ್ಕೆ ಬಂದಿದ್ದೀವಿ ಸರ್. ನಾವು ಈಗ 2 ತಿಂಗಳಾಯ್ತು ಸರ್ ಕಂಪ್ಲೇಂಟ್ ಕೊಟ್ಟು. 1 ಎಕರೆ ಜಮೀನೆಲ್ಲ ಪೂರ್ತಿ ಅಗದು ಬಿಟ್ಟಿದೆ ಸರ್. ಅವರು JCB ಡ್ರೈವರ್ನ ಕೇಳಿದರೆ ಅವ್ರ ಹೆಸರು ಹೇಳಿದ್ದಾನೆ ಸರ್, ಗುರುಮೂರ್ತಿ ತಿಮ್ಲಾಪುರ, ಕೊಟಾಲ್ ಮಂಜು, ಕುಡ್ತೀನಿ ಶೇಕ್ಷಾವಲಿ, ಕುಡ್ತೀನಿ ಹನುಮಂತಪ್ಪ ಅಂತ ಹೇಳಿದ್ದೇನೆ. ಅವರಿಗೆಲ್ಲ ಫೋನ್ ಮಾಡಿ ಹೇಳಿದ್ವಿ. ಯಾರಿಗೆ ಏನು ಹೇಳ್ತಾರೆ ಹೇಳ್ಕೆವ್ರಿ, ಕಂಪ್ಲೇಂಟ್ ಮಾಡಿರಿ ಅಂತ ಹೇಳಿದ್ದಾರೆ. ನಾವು ಕಂಪ್ಲೇಂಟ್ ಮಾಡಿದ್ವಿ. ಅವರು ಸಾಹೇಬರು ಆ್ಯಕ್ಷನ್ ತಾಮ್ತ ಅಂತ ಹೇಳಿದ್ದಾರೆ. ಈ ನಮ್ಮ ಹೆಸರು ಕರಿಬಸಪ್ಪ ಅಂತ. ಹೌದಾ, ಈಗ 1 ಎಕರೆ ತಗೊಂಡಿದ್ವಿ ಸರ್. ನಮಗೆ ಕೇಪ್ಸಲ್ ಹತ್ರ ಐತೆ ಭೂಮಿ. ಅದನ್ನು ನಾವು ಮುಂದೆ ಅವಾರ್ಡ್ ಪಾಡ್ ಬರ್ತಂತ ತಗೊಂಡಿದ್ವಿ. ತಗೊಂಡು ನಮಗೆ ಸ್ವಲ್ಪ ಬಾಕಿ ಆಯ್ತು ಸರ್. ಬಾಕಿ ಆದಕ್ಕೆ ವೀರಾಪುರದ ಹೆಸರಲ್ಲಿ ಮಾಡಿಸಿದ್ವಿ, ಕರಿಬಸಪ್ಪನ ಹೆಸರಲ್ಲಿ ಮಾಡಿಸಿದ್ವಿ. ಅದು ರಿಜಿಸ್ಟರ್ ಮಾಡಿಸಿದ ಮೇಲೆ ಅದಕ್ಕೆ ಹೇಳಿದ್ವಿ, ನಮ್ಮ ಬಾಕಿ ದೊಡ್ಡ ಆಗಿಬಿಟ್ಟಪ್ಪ, ಕಟ್ಟಕ್ಕಾಗಲ್ಲ, ಬಡ್ಡಿಗೊಂಡು ಸರಿ ಮಾಡ್ಕೊಂಬಿಡು ಅಂತ ಹೇಳಿದ್ದೆ. ಹ್ಞೂ ಅಂತ ಹೇಳಿದ್ದ. ನಾವು ಬೇರೆ ಕಡೆಗೆ ಹೋಗಿದ್ವಿ. ಹೋದಾಗ ಹೊಲ ಬೇರೆ ಫೋನ್ ಮಾಡಿ ತಿಮ್ಲಾಪುರದ ಗ್ರಾಮದವರು ಹೊಲದಲ್ಲಿ ಮಣ್ಣು ಹೊಡಿತಾರೆ ನೋಡೋ, ಹೋಗಿ ಹೊಡ್ಕೊಂಬಂದ್ರು. ಓದಿ ಸರ್ ಹೊಲಕ್ಕೆ ಹೋದ್ರೆ ಏನಪ್ಪ JCB ಲಾರಿ ಕೊಟ್ಟು ಇಟ್ಟಚ್ಚಿ ಬಿಟ್ಟು ಹಿಂಗೆ ಹೊಡಿತಿರಲ್ಲ, ಹಿಂಗೆ ಯಾರು ಕೇಳಿ ಪರ್ಮಿಷನ್ ತಗೊಂಡ್ರೆ ಇಲ್ಲ, ನಮಗೆ ಹೇಳ್ಯಾರ ಗುರುಮೂರ್ತಿ, ಹನುಮಂತಪ್ಪ, ಶೇಕ್ಷಾವಲಿ ಮತ್ತು ಆಮೇಲೆ ಕೊಟ್ಟಾಲ್ ಮಂಜು ಇವರೆಲ್ಲ ಹೇಳ್ಯಾರಪ್ಪ ನಮಗೆ ಹೊಡಿ ಅಂತ ನಾವು ಹೊಡ್ತಿದ್ವಿ. ಅವ್ರು ಗುರುಮೂರ್ತಿಗೆ, ಹನುಮಂತಪ್ಪ, ಶೇಕ್ಷಾವಲಿ, ಕೊಟ್ಟಾಲ್ ಮಂಜು ಮಾಡಿ ಫೋನ್ ಮಾಡಿರಿ ಅಂತಾರೆ. ನಿಂದನ ಹೊಲ ನಿಂದಮ್ಮದು ಯಾವ ಪಾಣಿ ಐತೆ, ಅಲ್ಲಿಂದ ಪತ್ರ ಐತಾ, ತಗೊಂಬ, ನಿನ್ನ ಹೊಲ ತಗೊಂಡು ಕಂಪ್ಲೇಂಟ್ ಕೊಡೋಕೆ ಹೋಗಿ, ಏನು ಮಾಡ್ತೀವಿ ಮಾಡ್ಕೊ ಹೋಗು ಅಂದ್ರೆ ಸರ್. ಅಲ್ಲ ನಮ್ಮೆಲ್ಲ ಮಣ್ಣು ತೆಗೆದು ನಮ್ಮನೇ ಇದು ರೂಪ ಆಗ್ತದಂದ್ರೆ ನಿನ್ನ ಹೆಚ್ಚಿಗೆ ಮಾತಾಡಿ JCB ತಾನು ಹೇಳ್ಬಿಟ್ಟು ಮುಚ್ಚಿಗೆ ಬಿಡ್ತಾರೆ ಅದಕ್ಕೆ ಹಾಕಿ ಅಂತ ಅಂತಾರೆ ಸರ್ ಅವರು. ಅಲ್ಲ ಹಿಂಗೆ ಅಂದರೆ ಹೆಂಗೆ ಬರೀ ಹೊಲಕ್ಕೆ ಬರೀ ನೋಡೋಣ ಅಂತ ಬಂದಿದ್ದೆ ಸರ್. ಸಾಯಂಕಾಲ 4 ಗಂಟೆ ಸುಮಾರು ಹೋಗೋದ್ರೆ ರೈತರು ನೋಡ್ಕೊಂಬಂತ ವಯಸ್ಸು ಅದಕ್ಕೆ ಹೇಳತ್ಲೆ ಹೋದ್ರೆ ಯಾವಾಗಿದ್ದ ಹಿಂಗೆ ಈ ಥರ ಮಾತಾಡಿ ಎಲ್ಲ ನನ್ನ ಬೈದು ಹೆಂಗೆ ಬೇಕಂಗೆ ಭಾಷೆದು ಬೈದು ಇವಾಗ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತಾರೆ ಸರ್. ನಿನ್ನ ಮೇಲೆ ಕೇಸ್ ಹಾಕ್ತೀವೋ ನಾವು ಇಬ್ಬರು ಇದೀವಿ, ನಾವು ಕೇಸ್ ಹಾಕಿದ್ರು ಹಾಕ್ರಿ ಕೇಸ್ ಅಂತೇಳಿ ಹೆಚ್ಚಕ್ಕೆ ಮಾತಾಡಿದ್ರೆ ನಿನ್ನೆ ಒಳಗೆ ಹಾಕ್ಸೋದ್ರೆ ಹಾಕ್ರಿ ಸರ್ ಅಂದರೆ. ಅಂಬತ್ತಿದ್ದು ಎಲ್ಲ CPI ಸಾರ್ ಕೂಡ ಹೇಳ, ನಿಮಗೆ ನ್ಯಾಯ ದೊರಸ್ಕೊಡ್ತೀನಪ್ಪ ಅಂತೇಳಿ SP ಮೇಡಮ್ ಕೂಡ ಹೇಳ, ಬೈದು ಎಲ್ಲ ಮಾಡಿ ಸರ್. ಅದು ಮುಂದೆ ನ್ಯಾಯ ಏನಾಗ್ತದೋ ಗೊತ್ತಿಲ್ಲ. ಇವಾಗ ಈತ ನನಗೆ ಅಮೌಂಟ್ ಕಟ್ಟಪ್ಪ, ನನ್ನ ಹೊಲ ಒಳ್ಳೆ ನಾನು ತೆಗಿಬಾರ್ತಾರೆ, ನಂದು ಬಡ್ಡಿಗೊಂಡು 2 ಕಟ್ಟಂತ ಸರ್. ನಾನು ಮಾರಿ ಕಟ್ಟಕ್ಕೆ ಅಂತ ಏನೇ ಸರ್ ಭೂಮಿ ಅದು 1 ಎಕರೆ ಇತ್ತು, ಅದು ಇದಕ್ಕೆ ರಿಜಿಸ್ಟರ್ ಮಾಡಿಸಿದ್ದೆ. ಬಾಕಿ ಇರೋ ಮನೆ ಸರ್, ಮನೆ ಮಾಡ್ಬೇಕಾ ಸರ್? ಈಗ ಆ ಮನೆ ಮಾರಿ ಅಷ್ಟು ಹೋಗಲ್ಲ ಸರ್. ಶರಣಯ್ಯ ಸರ್, ಈಗ ಶರಣಯ್ಯ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.